73ರಲ್ಲಿ ಕಾಂಗ್ರೆಸ್ ಪಕ್ಷ ನನ್ನ ಮಂತ್ರಿ ಮಾಡಿದ್ರು, ನನ್ನ ಮಂತ್ರಿ ಮಾಡಿ ಅಂತ ಕೇಳಿಲ್ಲ. ಯಾರನ್ನ ದಿಲ್ಲಿಗೆ ಹೋದ ತಕ್ಷಣ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಮಾಡ್ತಾರಂದ್ರೆ ಅದು ತಪ್ಪು. ಅದು ನಾವು ನಿರೀಕ್ಷೆ ಇಡೋಂಗಿಲ್ಲ. ಏನಕ್ಕಂದ್ರೆ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಟೀಮ್ ಇರ್ತದೆ, ಸರ್ವೆ ಮಾಡಿರ್ತಾರೆ. ಯಾರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನಕ್ಕೆ ಯಾರಿಂದ ಅನುಕೂಲ ಆಗ್ತದಂತ ನೋಡ್ಬಿಟ್ಟು ಅವ್ರನ್ನ ಮಂತ್ರಿ ಮಾಡೋದು. ಯಾರೋ ಹೋಗಿ ಕೇಳಿದ ತಕ್ಷಣ ಅವ್ರು ಮಂತ್ರಿ ಮಾಡ್ದಂತ ನಾವು ಯಾರೂ ನಿರೀಕ್ಷೆ ಇಡಂಗಿಲ್ಲ. ಈಗ ನನ್ನ ಮಂತ್ರಿ ಮಾಡ್ತಾರೆ, ಸೆಕೆಂಡ್ ಲಿಸ್ಟಲ್ಲಿ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ಈಗ ನಾನು ಆಲ್ರೆಡಿ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಜವಾಬ್ದಾರಿ ಕೊಟ್ಟಿದ್ರು, ಮಂತ್ರಿಯಾಗಿ ಜವಾಬ್ದಾರಿ ಕೆಲಸ ಮಾಡಿದ್ದೀನಿ ನಾನು. ಇಲ್ಲಪ್ಪ ನೀನು 2 ವರ್ಷ 2028 ನೀನು ಚುನಾವಣೆ ಬರ್ತಾ ಇದ್ದೆ, ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೂ ನಾನು ಬದ್ಧ. ಏನು ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ನಿರೀಕ್ಷೆ ಕೂಡ ತಪ್ಪಿಲ್ಲಲ್ಲ. ಅಂದರೆ ಮಾಡೋರು ಯಾರು? ಹೈಕಮಾಂಡ್. ಇಲ್ಲಪ್ಪ ನೀನು ಪಕ್ಷಕ್ಕೆ 3 ವರ್ಷ ಮಂತ್ರಿ ಹಾಕೊಟ್ಟಿದ್ದೀವಿ, ನೀನು ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಕೆಲಸ ಮಾಡಕ್ಕೆ ನಾನು ಬದ್ಧ. ಈಗ ಮೊದಲೇ ಪಟ್ಟಿದಲ್ಲೇ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜೂನ್ 2ನೇ ತಾರೀಕಿಗೆ ಆಡಿಯೋ ಏನು ರಿಲೀಸ್ ಆಗಿದೆ, ಅದರಿಂದ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಜ್ಯದ ಜನಗೂ ಗೊತ್ತಿದೆ. ಅದಕ್ಕೆ ನಾನು ಅವತ್ತೇ ಹೇಳಿಕೆ ಕೊಟ್ಟಿದ್ದೀನಿ, ಆ ಆಡಿಯೋ ನಂದಲ್ಲ, ನಾನು ಅದು ಮಾತಾಡಿಲ್ಲ, ಅದು ಕ್ರಿಯೇಟ್ ಮಾಡಿದಾರಂತ. ಅದು ಯಾರು ಸಿರಾಜ್ ಅವ್ರು ಮಾತಾಡಿದ್ರು ಅವ್ರು ಅವತ್ತೇ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದು FSL ಏನೋ ತನಿಖೆಗೆ ಕಳಿಸಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ ಸತ್ಯಾಂಶ ಆಚೆ ಬರ್ತದೆ, ಇವತ್ತಿಲ್ಲ ನಾಳೆ ಬರಲೇಬೇಕಿಲ್ಲ. ಸತ್ಯಾಂಶ ಆಚೆ ಬರಲೇಬೇಕು, ಬರ್ತದೆ ಅದು. ನೋಡುವ, ಸತ್ಯಾಂಶ ಆಚೆ ಬರಲಿ. ಅದು FSL ಕಳಿಸಿದ್ದಾರೆ, ಅದು ಬರಲಿ. ಅದೆಲ್ಲ ರಾಜಕೀಯದಲ್ಲಿ ಯಾರನ್ನ ಬೆಳೀತಾ ಇದ್ರೆ ಅದು ಸಹಜ. ರಾಜಕೀಯದಲ್ಲಿ ನನ್ಗಂತ ಇಲ್ಲ, ಯಾರನ್ನ ಇರಲಿ ಸಹಿಸ್ಕೊಳಕ್ಕಾಗಲ್ಲ, ಅದು ಮಾಡೋದು ಸಹಜ. ನನ್ಗಂತ ಇಲ್ಲ, ಎಲ್ಲಾರ್ಗೂ ಅದೇ ತರ ಮಾಡ್ಕೊಂಡು ಬರ್ತಾರೆ. ಅವತ್ತಿಂದ ಪದ್ಧತಿ ಅದು. ಎಲ್ಲಾರ್ಗೂ ಯಾರು ಮಾಡಿರ್ಬೋದು ಈಗ ಗೊತ್ತಾಗ್ತದೆ. ಈಗ ಅದು ಆಡಿಯೋ ಅದು ಇದರಲ್ಲಿ FSL ಏನೋ ಕಳಿಸಿದಾರಂತೆ, ಅದು ಆಚೆ ಬಂದ ತಕ್ಷಣ ಗೊತ್ತಾಗ್ತದೆ. ಇಲ್ಲ, ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ, ಪಕ್ಷದ ಅವ್ರಿಗೆ ಏನ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ದಾವಣಗೆರೆ ಉಪಚುನಾವಣೆಯಲ್ಲಿ ನಾನು ಪಕ್ಷದ ವಿರೋಧಿ ಕೆಲಸ ಮಾಡಿದ್ದೇನೆ ಅಂತ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ ನಾನು ಆ ಟೈಮಲ್ಲಿ 15 ದಿನ ಕೇರಳದಲ್ಲಿ ಜವಾಬ್ದಾರಿ ನಾನು ಕೊಟ್ಟಿದ್ರು. ನನಗೆ 33 ಕಾನ್ಸ್ಟಿಟ್ಯೂನ್ಸಿನ ಟಾರ್ಗೆಟ್ ಕೊಟ್ಟಿದ್ರು. ಅದರಲ್ಲಿ 27 ನಾನು ಗೆಲ್ಸ್ಕೊಂಡು ಬಂದೀನಿ. ಆಮೇಲೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ ದಾವಣಗೆರೆ ಹೋಗುವ ಸಮಯದಲ್ಲಿ ಅವಾಗ ಅನೌನ್ಸ್ ಮಾಡಿದ್ರು, ಜಮೀರ್ ಅಹಮದ್ ಖಾನ್ 5ನೇ ತಾರೀಕು ಬರ್ತಾರೆ, ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರಂತ. ಆ ಥರನೇ ಒಂದು ರೋಡ್ ಶೋ ಮಾಡಿ ಮಲ್ಲಿಕಾರ್ಜುನ ಮನೆಗೆ ಹೋಗ್ಬಿಟ್ಟು ನಾನು ಪ್ರೆಸ್ ಮೀಟ್ ಮಾಡಿ ಪ್ರಚಾರ ಒಂದಿನ ಮಾಡಿದ್ದೀನಿ. 6-7ಕ್ಕೆ ಬಾಗಲಕೋಟೆಯಲ್ಲಿ ಮಾಡಿದ್ದೀವಿ. ದಾವಣಗೆರೆಯಲ್ಲಿ ನಾವು ಗೆದ್ದಿದ್ದೀವಿ. ಆಗದೇ ಇರೋರು ಏನೇನೋ ಮಾಡ್ತಾ ಇದ್ದಾರೆ. ಹಾಗೂ ನನ್ನ ಪಕ್ಷದಲ್ಲಿ ನಾನು ಕೇಳ್ಕೊಂಡಿದ್ದೀನಿ, ನೋಡಿ ಸರ್, ನನ್ನ ಕಡೆಯಿಂದ ಏನಾದ್ರು ತಪ್ಪಾದರೆ ದಯಮಾಡಿ ಕ್ಷಮಿಸಿ ಅಂತ. ನಾನೇನೋ ಕೇರಳಾಗೆ ಹೋಗ್ಬಿಟ್ಟು ನಾನು 15 ದಿನ ಮೋಜ್ ಮಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ನಾನು ಪಕ್ಷದ ಕೆಲಸ, ಹೈಕಮಾಂಡ್ ಏನು ಜವಾಬ್ದಾರಿ ಕೊಟ್ಟಿದ್ರು, ಸ್ಟಾರ್ ಕ್ಯಾಂಪೇನ್ ಆಗಿ ಮಾಡಿದ್ರು ನನಗೆ, ನಾನು ಪಕ್ಷದ ಕೆಲಸ ಮಾಡಿದ್ದೀನಿ. ನಾನು